ನಮಸ್ಕಾರ ಕರುನಾಡ ಜನತೆಗೆ. ನಾವು ಇವತ್ತು ಹೇಳುತ್ತಿರುವುದು ಸತತ 50 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಿರುವ ಹಾಗೂ ಸಾವಿರಾರು ಅನಾಥ ಮಕ್ಕಳಿಗೆ ಆಸರೆ ಬಯಸಿ ಬಂದ ವೃದ್ಧರಿಗೆ ಆಸರೆಯಾಗಿ ಮಾರ್ಗದರ್ಶನ ನೀಡುತ್ತಾ ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವಿಶೇಷ ಸಾಧಕರು, ಪದ್ಮಶ್ರೀ ಪುರಸ್ಕೃತರು ಶ್ರೀಮತಿ ಎಸ್.ಜಿ. ಸುಶೀಲಮ್ಮನವರು. ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಇವರು 1975ರಲ್ಲಿ ಕೇವಲ 15 ರೂಪಾಯಿಗಳಲ್ಲಿ ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪನೆ ಮಾಡಿ ಈವರೆಗೆ 50 ವರ್ಷ ಪೂರೈಸಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಇವರ ವ್ಯಕ್ತಿತ್ವ ಹಾಗೂ ಸಮಾಜ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಭಾರತೀಯ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎಂದೇ ಕರೆಯಲ್ಪಡುವ ಪದ್ಮಶ್ರೀ ಪ್ರಶಸ್ತಿಯನ್ನು 2026ರಲ್ಲಿ ಅಂದರೆ ಇದೇ ವರ್ಷದಲ್ಲಿ ನೀಡಲಾಯಿತು. ಅವರಿಗೆ ನಮ್ಮ ತಂಡದಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು. ನಾವು ಇವರನ್ನು ಭೇಟಿ ಮಾಡಿದಾಗ ಅವರು ತಮ್ಮ ಹೋರಾಟಗಳು, ಆಂದೋಲನಗಳು ಹಾಗೂ ಹಲವು ವಿಷಯಗಳ ಬಗ್ಗೆ ತಿಳಿಸಿದರು. ಅಮ್ಮ ಹೇಳಿದಂತೆ ಅಮ್ಮ ಏನು ಗೈಡ್ ಮಾಡ್ತಾರೋ ನಾವೆಲ್ಲರೂ ಅಷ್ಟೇ ಅಮ್ಮನ ಮಕ್ಕಳೇ. ಅವರು ಇಲ್ಲಿದ್ದು ಎಲ್ಲ 24 hours ಅವ್ರು ಇಲ್ಲೇ, ನಾವು ಮನೆಗೆ ಹೋಗಿ ಬರ್ತೀವಿ. ಅಮ್ಮ ಏನು ಹೇಳ್ತಾರೋ ನಾವು ಆ ಥರ ಗೈಡ್ ಮಾಡ್ತೀವಿ. ನೀವು ಯುವಕರದು ಅದೆಲ್ಲ ಕೇಳಿದ್ರಲ್ಲ, ಅದೆಲ್ಲ ನೀವು ಅಮ್ಮನ ಐಡಿಯಾಸೇ ಕೇಳಬೇಕು. ಮತ್ತೆ ವಯಸ್ಸಾದವರು ಒಂದು 30 ಜನ ಇದ್ದಾರೆ. ವಯಸ್ಸಾದವರು ಡಿಫರ್ ಆಗ್ತಾ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ವಯಸ್ಸಾದವರು ಅಂದರೆ ಇಲ್ಲಿ ನಾವು ನೀವು ಸಂಕಟದಿಂದ ಬಂದ ಹೆಣ್ಮಕ್ಳಿಗೆ ಅಮ್ಮ ಆಶ್ರಯ ಕೊಡ್ತಾರೆ, ಆಶ್ರಯ ಇಲ್ಲದೆ ಇರೋರ್ಗೆ ಆಶ್ರಯ ಕೊಡ್ತಾರೆ. ಅಂಥವ್ರಿಗೆ ಇಲ್ಲಿ ಎಲ್ಲ ಉಚಿತ. ಇದು ಫುಡ್ಡು, ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಎಲ್ಲನೂ. ಮಕ್ಕಳಿಗೂ ಅಷ್ಟೇ ಎಲ್ಲ ಸೌಲಭ್ಯ ಇದೆ. ನಮ್ಮಲ್ಲೇ ಒಂದು ಸ್ಕೂಲ್ ಇದೆ. ಸ್ಕೂಲಲ್ಲಿ 250 ಜನ ಮಕ್ಕಳಿದ್ದಾರೆ. ಕನ್ನಡ ಮೀಡಿಯಂ ಸ್ಕೂಲು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇದೆ. ಆ ಸ್ಕೂಲಲ್ಲಿ ನಮ್ಮ ಮಕ್ಕಳು 85 ಜನ ಅಲ್ದಿರ ಹೊರಗಡೆಯಿಂದನೂ ಮಕ್ಕಳು ಬರ್ತಾರೆ. ಆ ಮಕ್ಕಳಿಗೂ ಫ್ರೀ ಎಜುಕೇಷನು ಇನ್ಕ್ಲೂಡಿಂಗ್ ಅವ್ರು ಏನಂದರೆ ಇಲ್ಲಿ ಸ್ಟೇ ಆಗಲ್ಲ ಅಷ್ಟೇ. ಆ ಥರ ಅಮ್ಮಂದು ತುಂಬ ಆ್ಯಕ್ಟಿವಿಟೀಸ್ ಇದೆ. ಅಂದರೆ ವೃಕ್ಷ ಮಹಾದಾಸೋಹ ಅಂತ ಮಾಡಿದ್ರು. ಅದರದ್ದು 1 ಕೋಟಿ ಗಿಡ ನೆಡೋ ಕಾರ್ಯಕ್ರಮ ಅದು ಆಲ್ ಓವರ್ ಕರ್ನಾಟಕ. ಅದರಲ್ಲಿ ಇವಾಗಲೇ ಒಂದು 40 ಲಕ್ಷ ಮಾಡಿದ್ದಾರೆ.
40 ಲಕ್ಷ ಗಿಡಗಳನ್ನ ನೆಟ್ಟಿದ್ದಾರೆ ಅಮ್ಮ. ಇನ್ನೂ ಅವರ ಸಂಕಲ್ಪ ಇನ್ನೂ ಒಂದು 60 ಲಕ್ಷ ಇದೆ. ಆಮೇಲೆ ಇಲ್ಲಿ ಚಿಂದಿ ಆಯೋ ಮಕ್ಕಳು ಗೊತ್ತಾ, ಚಿಂದಿ ಆಯೋ ಮಕ್ಕಳಿಗೆ ಒಂದು ಸ್ಕೂಲ್ ಮಾಡಿದ್ದಾರೆ, ಕಿಂಡರ್ ಗಾರ್ಡನ್ ಅಂತ. ಅಂದರೆ ಈಗ ಈ ಚಿಂದಿ ಆಯ್ಕೊಂಡು ಹೋಗೋ ಮಕ್ಕಳನ್ನೆಲ್ಲ ಅವ್ರು ಕರ್ಕೊಂಡು ಹೋಗೋದು ಅದು ಕಷ್ಟ ಆಗುತ್ತೆ ಅಂತ ಡೇ ಕೇರ್ ಥರ ಅವ್ರಿಗೆ ಇಲ್ಲಿ ಸಪ್ರೇಟ್ ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ಒಂದು ಜಾಗ ಅಮ್ಮನೇ ಮಾಡಿ, ಟೀಚರ್ ಅಪಾಯಿಂಟ್ ಮಾಡಿ, ಒಂದು ಹೆಲ್ಪರ್ ಅಪಾಯಿಂಟ್ ಮಾಡಿ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರನ್ನ ನೋಡಿಕೊಂಡು ಅವ್ರಿಗೆ 2 ವರ್ಷ ಅಲ್ಲಾದಮೇಲೆ ಇಲ್ಲಿ 1ನೇ ಕ್ಲಾಸಿಗೆ ನಾವು ಸೇರಿಸ್ಕೊಳ್ತೀವಿ ಆ ಮಕ್ಕಳನ್ನ. ಆ ಥರ ಮಕ್ಕಳನ್ನ. ಆಮೇಲೆ ಇಲ್ಲಿ ಸುತ್ತಮುತ್ತ ಇರೋ ಸರೌಂಡಿಂಗ್ಸಲ್ಲಿ ಎಷ್ಟು ಇದಿದೆ, ಸ್ಲಮ್ ಏರಿಯಾ ಇದೆ. ಪ್ರತಿ ಮನೆಗೂ ಎಲ್ಲ ಹೋಗಿ ಡೋರ್ ಟು ಡೋರ್ ಹೋಗಿ ನೋಡಿಕೊಂಡು ಯಾವ ಮಕ್ಕಳು ಸ್ಕೂಲಲ್ಲಿ ಇಲ್ಲ ಅದನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಸ್ಕೂಲ್ಗೆ ಹಾಕೋವಂಥದ್ದು ಅಮ್ಮ ಮಾಡ್ತಾ ಇದ್ದಾರೆ. ಅಮ್ಮನ ಕೆಲಸ ಹೇಳಬೇಕು ಅಂದರೆ ಸಂಚಿಕೆಯಲ್ಲಿ ಅವರ ಜೊತೆ ಹಲವು ವಿಷಯಗಳನ್ನು ಚರ್ಚಿಸೋಣ. ಅಲ್ಲಿವರೆಗೂ ಶುಭ ದಿನ.